ನಿಮ್ಮ ಉತ್ತರಕ್ಕೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿದ್ದಾರಾ ಸರ್? ನಿಮ್ಮ ಉತ್ತರ ಸಮಾಧಾನ ಆದ್ಮೇಲೆ ಇದನ್ನೆಲ್ಲ ಸಲಹೆ ಕೊಟ್ಟಿದ್ದಾರೆ. ಆ ಸಲಹೆಗಳನ್ನೆಲ್ಲಾನು ನಾವು ಸ್ವೀಕಾರ ಮಾಡಿ ಅಂದ್ರೆ ಬೇರೆ ಬೇರೆ ತರ ಚರ್ಚೆಗಳು ನಡೀತಾ ಇದೆ. ಅವ್ರ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ತಾರೆ, ಉಚ್ಚಾಟನೆ ಅಂತ ಹೇಳ್ತಾ ಇದ್ರು. ಆ ತರದ್ದೇನು ಅಷ್ಟೊಂದು ಕಠಿಣ ಕ್ರಮ? ಅದನ್ನ ನೀವು ವಿಶ್ಲೇಷಣೆ ಮಾಡ್ರಿ. ಇನ್ನು 10 ದಿವಸ ಸಮಯ ಇದೆ. 10 ದಿವಸ ನಂತರ ಗೊತ್ತಾಗ್ತೈತೆ ನಿಮ್ದು ಏನ್ ಆಗ್ಬಹುದು ಯತ್ನಾಳಿಗೆ ಅಂತ. ಈಗ ಹಂಗೆ ಹೇಳಕ್ಕಾಗ್ತದೆ? ನೀವ್ ಹೇಳಿ ಸರ್. ಈಗ ಬರೀ ಅವ್ರು ವರದಿ ಕೊಡ್ತೀನಿ ಅಂತ ಹೇಳ್ಯಾರೆ. ವರದಿ ಮೇಲೆ ಪಕ್ಷ ಏನ್ ನಿರ್ಣಯ ತಗೋತೈತೆ ಅನ್ನೋದು ಅವ್ರ ಕೈಗಿಲ್ಲಲ್ಲ. ಅದು ಅಂತಿಮವಾಗಿ ನಿರ್ಣಯ ತಗೋದು ರಾಷ್ಟ್ರೀಯ ಅಧ್ಯಕ್ಷರು, ಪ್ರಧಾನಮಂತ್ರಿಗಳು, ಗೃಹ ಮಂತ್ರಿ. ಸರ್, ಈಗ ಶಿವಮೊಗ್ಗದಲ್ಲಿ ಯಡಿಯೂರಪ್ಪನವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಯತ್ನಾಳ್ ಅವರು ಬೇರೆಯವರಲ್ಲ, ಅವ್ರು ಯಾವ್ದೋ ಆಕ್ರೋಶದಲ್ಲಿ ಈ ರೀತಿಯಾಗಿ ಮಾತನಾಡ್ತಿದ್ದಾರೆ, ಅವರು ನಮ್ಮವರೇ, ನಮ್ಮ ಪಕ್ಷದವರೇ ಅಂತ ಇವತ್ತು ಹೇಳಿದ್ದಾರೆ ಸರ್. ಒಳ್ಳೆಯದು, ಸ್ವಾಗತ ಮಾಡ್ತೇನೆ. ನಿಮ್ಮ ಉತ್ತರಕ್ಕೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿದ್ದಾರಾ ಸರ್? ನಿಮ್ಮ ಉತ್ತರ ಸಮಾಧಾನ ಆದ್ಮೇಲೆ ಇದನ್ನೆಲ್ಲ ಸಲಹೆ ಕೊಟ್ಟಿದ್ದಾರೆ. ಆ ಸಲಹೆಗಳನ್ನೆಲ್ಲಾನು ನಾವು ಸ್ವೀಕಾರ ಮಾಡಿ ಅಂದ್ರೆ ಬೇರೆ ಬೇರೆ ತರ ಚರ್ಚೆಗಳು ನಡೀತಾ ಇದೆ. ಅವ್ರ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ತಾರೆ, ಉಚ್ಚಾಟನೆ ಅಂತ ಹೇಳ್ತಾ ಇದ್ರು. ಆ ತರದ್ದೇನು ಅಷ್ಟೊಂದು ಕಠಿಣ ಕ್ರಮ? ಅದನ್ನ ನೀವು ವಿಶ್ಲೇಷಣೆ ಮಾಡ್ರಿ. ಇನ್ನು 10 ದಿವಸ ಸಮಯ ಇದೆ. 10 ದಿವಸ ನಂತರ ಗೊತ್ತಾಗ್ತೈತೆ ನಿಮ್ದು ಏನ್ ಆಗ್ಬಹುದು ಯತ್ನಾಳಿಗೆ ಅಂತ. ಈಗ ಹಂಗೆ ಹೇಳಕ್ಕಾಗ್ತದೆ? ನೀವ್ ಹೇಳಿ ಸರ್. ಈಗ ಬರೀ ಅವ್ರು ವರದಿ ಕೊಡ್ತೀನಿ ಅಂತ ಹೇಳ್ಯಾರೆ. ವರದಿ ಮೇಲೆ ಪಕ್ಷ ಏನ್ ನಿರ್ಣಯ ತಗೋತೈತೆ ಅನ್ನೋದು ಅವ್ರ ಕೈಗಿಲ್ಲಲ್ಲ. ಅದು ಅಂತಿಮವಾಗಿ ನಿರ್ಣಯ ತಗೋದು ರಾಷ್ಟ್ರೀಯ ಅಧ್ಯಕ್ಷರು, ಪ್ರಧಾನಮಂತ್ರಿಗಳು, ಗೃಹ ಮಂತ್ರಿ. ಸರ್, ಈಗ ಶಿವಮೊಗ್ಗದಲ್ಲಿ ಯಡಿಯೂರಪ್ಪನವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಯತ್ನಾಳ್ ಅವರು ಬೇರೆಯವರಲ್ಲ, ಅವ್ರು ಯಾವ್ದೋ ಆಕ್ರೋಶದಲ್ಲಿ ಈ ರೀತಿಯಾಗಿ ಮಾತನಾಡ್ತಿದ್ದಾರೆ, ಅವರು ನಮ್ಮವರೇ, ನಮ್ಮ ಪಕ್ಷದವರೇ ಅಂತ ಇವತ್ತು ಹೇಳಿದ್ದಾರೆ ಸರ್. ಒಳ್ಳೆಯದು, ಸ್ವಾಗತ ಮಾಡ್ತೇನೆ.